नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ओಂ ಆಶ್ರಮ ಧರ್ಮಗಳನ್ನ ವರ್ಣನೆ ಮಾಡುತ್ತಾ ಅನೇಕ ಸಾಧಕನ ದಿನಚರಿಯನ್ನ ನಿರೂಪಿಸ್ತಾ ಬಂದ್ರು. ಎಲ್ಲರಲ್ಲೂ ಇರಬೇಕಾದ ಸಾಮಾನ್ಯ ಗುಣಗಳೇನು ಅನ್ನೋದನ್ನು ಕೂಡ ವಿವರಿಸ್ತಾ ಬಂದ್ರು. ಅಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದರ ಅಗತ್ಯ ಒಂದು ಕಾಲಕ್ಕೆ ಬರುತ್ತೆ. ಅದನ್ನ ಸಾಧ್ಯವಾದಷ್ಟು ನಾವು ಜೀವನದಲ್ಲಿ ರೂಢಿಸಿಕೊಳ್ಬೇಕಾದದ್ದು ಅನ್ನುವುದನ್ನ ಈ ಮಾತುಗಳ ಮೂಲಕ ಹೇಳ್ತಾ ಬಂದ್ರು. ಅಂದ್ರೆ ಒಬ್ಬ ಗೃಹಸ್ಥನಾದವನು ತನ್ನ ಅಧಿಕಾರವನ್ನ ಮಕ್ಕಳಲ್ಲಿ ವಹಿಸಿಕೊಟ್ಟು ಮುಂದೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟಾಗ ತನ್ನವರನ್ನು ಕೂಡಿ ಹೊರಡಬಹುದು. ಬರಲ್ಲ ಅಂದ್ರೆ ಅವರಿಗೆ ಒಂದು ತಾತ್ಕಾಲಿಕ ಅಗತ್ಯವನ್ನ ಬೀದಿಯಲ್ಲಿ ಬಿಟ್ಟು ಬರುವುದಲ್ಲ, ಮಕ್ಕಳನ್ನ ಸಂಸ್ಕೃತರನ್ನಾಗಿಸಿ ಮಡದಿಯನ್ನ ಮಕ್ಕಳಲ್ಲಿ ಅವಳಿನ್ನು ಆ ದೈವಿಕವಾದ ಬದುಕಿಗೆ ಸಿದ್ಧಳಾಗಿಲ್ಲ ಅಂದ್ರೆ ಅವಳು ಎಲ್ಲಿರ್ತಾಳೋ ಅಲ್ಲೇ ದೈವಿಕವಾಗಿ ಬದುಕಬಹುದು. ಅದು ಬಿಟ್ಟು ಬರುದು ಅಂದ್ರೆ ಅಸಂಗತಿ ಅಂತಲ್ಲ, ಆದ್ರೆ ಮಕ್ಕಳ ಜೊತೆಗೆ ಇರಬೇಕು ಅನ್ನುವ ಒಂದು ಸಹಜವಾದ ಬಯಕೆಯಿಂದ ಉಳಿಯುವುದಾದ್ರೆ ಬಿಟ್ಟು ಹೊರಡಬಹುದು. ಬರ್ತಾರೆ ಅಂದ್ರೆ ಕರ್ಕೊಂಡು ಹೋಗಬೇಕು. ಇದು ಕಾಡಿನ ಅಥವಾ ಮನೆಯಲ್ಲೇ ಇದ್ರೂ ಕೂಡ ತನ್ನ ಸ್ವಭಾವ ಸಹಜವಾದ ಇಲ್ಲಿಯ ತನಕದ ವ್ಯವಹಾರಗಳನ್ನೆಲ್ಲ ತೊರೆದು ಕೇವಲ ಅಧ್ಯಯನ ಅಥವಾ ಅಧ್ಯಾಪನ ಅಥವಾ ಇನ್ನು ಯಾವುದೇ ರೀತಿಯಲ್ಲಿ ಭರತ ಮೊದಲಾದವರೆಲ್ಲ ಕೇವಲ ಅನುಷ್ಠಾನ, ಅಲ್ಲೂ ಅವನು ದಾನಾದಿಗಳನ್ನು ಮಾಡಬಹುದು. ಈ ದಾನ, ಅಧ್ಯಯನ, ಯಜನ ಇದು ತಪ್ಪುದಿಲ್ಲ, ಅದು ಸ್ವಭಾವ ಸಹಜವಾದ ಧರ್ಮ. ವಾನಪ್ರಸ್ಥಾಶ್ರಮದಲ್ಲೂ ಕೂಡ ಮಾಡಬಹುದಾದದ್ದು. ತ್ರಿಕರ್ಮಿಗಳಾಗಿ ಇಬ್ಬರು, ಷಟ್ಕರ್ಮಿಗಳಾಗಿ ಮೊದಲನೆಯವನು ನಡ್ಕೊಳ್ಳುವುದನ್ನ ಹೇಳಿಯೂ ಕೂಡ ಸಾಮಾನ್ಯವಾದ ಧರ್ಮ ಏನು ಅನ್ನೋದನ್ನ ಇಲ್ಲಿ ಬಿಡಿಸಿ ಔರ್ವ ಸಗರನಿಗೆ ಹೇಳ್ತಾ ಇರುವ ಮಾತು. 3 ಹೊತ್ತು ಸ್ನಾನವನ್ನ ಮುಗಿಸಿ ದರ್ಭೆ ಅಥವಾ ಜಿನ ಅಥವಾ ಬಟ್ಟೆಯ ಆಸನಕ್ಕಾಗಿ ಬಳಸಿ ದೇವತಾಭ್ಯರ್ಚನಂ, ದೇವತೆಗಳನ್ನ ಅರ್ಚಿಸುವುದು. ಹೋಮ, ನಮ್ಗೆ ಹೋಮ, ಅಯ್ಯೋ ಹೋಮ ಮಾಡುವುದು ಹೇಗೆ, ಎಷ್ಟು ಖರ್ಚಿದೆ? ನಿಜ ಹೇಳಬೇಕು ಅಂದ್ರೆ ತುಪ್ಪವನ್ನ ಸಂಗ್ರಹಿಸುವುದು ಒಂದು, ಅದು ಕಷ್ಟ ಇರಲಿಲ್ಲ. ಹಸು ಇರ್ತಿತ್ತು, ತುಪ್ಪ ಸಂಗ್ರಹ ಆಗ್ತಿತ್ತು. ಈಗದ ಕಾಲಕ್ಕೆ ಯೋಚನೆ ಮಾಡಿದ್ರೆ ಮಾತ್ರ ಕಟ್ಟಿಗೆ ಅಲ್ಲೇ ಸಿಗುತ್ತೆ, ಇಟ್ಟಿಗೆ ಅಲ್ಲೇ ಸಿಗುತ್ತೆ, ಹೊಂಡನೂ ಅಲ್ಲೇ ಮಾಡ್ಬೋದು, ದರ್ಬೆನೂ ತೋಟದಲ್ಲೇ ಸಿಗುತ್ತೆ. ಅಲ್ಲಿ ಯಾವ ಪದಾರ್ಥ ನೀವು ಸಮಿತಿಗಳನ್ನ ಕೇಳ್ತೀರಿ, ಅಥವಾ ತುಪ್ಪನೂ ಕೂಡ ಮನೆಯಲ್ಲೇ ಹಸುಗಳ ಜೊತೆಗಿರ್ತವೆ. ಆದ್ರಿಂದಾಗಿ ಅದನ್ನು ಕೂಡ ಕಷ್ಟಪಡಬೇಕಾಗಿಲ್ಲ, ಅದು ಕೂಡ ಸಿಗುವಂತದ್ದೇ. ಹೋಮ ಸರ್ವಾಭ್ಯಾಗತ ಪೂಜನಂ. ಮನೆಯಲ್ಲೇ ಅಕಸ್ಮಾತ್ ಅವನು ವಾನಪ್ರಸ್ಥಾಶ್ರಮಿಯಾಗಿ ಇದ್ದಾನೆ ಅಂದ್ರೆ ಒಂದಿಷ್ಟು ಸೇವಿಂಗ್ ಮನಿ ಇಂತಿರುತ್ತೆ. ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಒಟ್ಟು ಸಂಗ್ರಹ ಮಾಡಿಕೊಂಡಿದ್ದದ್ದನ್ನ ಮನೆಯಲ್ಲೇ ಇದ್ರೆ ಅಂದ್ರೆ ಮನೆಯಲ್ಲಿದ್ರೆ ಆ ವಾತಾವರಣ ಸ್ವಲ್ಪ ಇರುತ್ತೆ, ಹೋಗಿ ಬರುವವರಿಗೆ ಗೊತ್ತಿರುತ್ತೆ ಇವ್ರು ಎಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಅವನು ಅಧಿಕಾರದ ವಲಯದಲ್ಲಿ ಕೈ ಹಾಕದೇ ಇದ್ರು ಕೂಡ ಮನೆವಾಳತೆಯ ಅತಿಥಿಗಳ ಪೂಜೆ, ಅಧ್ಯಯನ, ಅಧ್ಯಾಪನ, ಪೂಜೆ, ಪುರಸ್ಕಾರ, ಸತ್ಕರ್ಮ, ಯಾಗ,
ಇದರಲ್ಲಿ ಎಲ್ಲೂ ಕೂಡ ಅವನು ಹಿಂದೆ ಬರಬೇಕಾಗಿಲ್ಲ. ಅಭ್ಯಾಗತ ಪೂಜನ, ಗೊತ್ತಿದ್ದು ಬರುವ ಬಂಧುಗಳ ಸಜ್ಜನರ ಪೂಜೆಯನ್ನ ಅಥವಾ ಗೌರವವನ್ನ ಸಲ್ಲಿಸುವುದು ಅವನಿಗೆ ಆಗ್ಲೂ ಸಮಾನ. ಭಿಕ್ಷಾ ಬಲಿ ಪ್ರದಾನಂಚ ಶಸ್ತಮಸ್ಯ ನರೇಶ್ವರ. ಭಿಕ್ಷಾ ಅವನ್ ಬೇಡ್ಲಿಕ್ಕೆ ಹೋಗ್ಬೇಕು ಕೂಡ. ಆಗ ಆ ಸಂಪತ್ತಿನ ಮಹತ್ವ ಅವನಿಗೆ ಗೊತ್ತಿರುತ್ತೆ, ಅದನ್ನ ವ್ಯರ್ಥವಾಗದಂತೆ. ಈ ಭಿಕ್ಷೆಯ ವ್ಯವಸ್ಥೆ ಇವತ್ತು ನಮಗೆ ಯಾಕೋ ತಿರುಕರು ಅಂತವರನ್ನ ನಾವು ಕಿರಿಕಿರಿ ಸ್ಥಾನದಲ್ಲಿ ನೋಡ್ತೇವೆ. ಆದರೆ ಭಿಕ್ಷುಕರು ಅನ್ನೋದು ಇವತ್ತು ಭಿಕ್ಷುಕ ಶಬ್ದದಿಂದ, ಆದ್ರೆ ಭಿಕ್ಷಾ ಅನ್ನೋದು ಗೃಹಸ್ಥ ಬಿಟ್ರೆ ಉಳಿದವರು ಎಲ್ಲರಿಗೂ ಕೂಡ ಅದು ಅವಶ್ಯ ಕಾರ್ಯ. ಅದರಿಂದಲೇನೆ ಅವರ ಜೀವನ ನಡೆಯಬೇಕು. ಅವರನ್ನ ನೋಡ್ಕೊಳ್ಳೋದೇ ಉಳಿದ ಗೃಹಸ್ಥರ ಕಾರ್ಯ. ಆದ್ರಿಂದಾಗಿ ಯಾರೋ ಒಬ್ರು ಅವರಿಗೆ ಭಿಕ್ಷೆ ನೀಡ್ತಾರೆ. ಈಗೇನು ಅಂದ್ರೆ ಭಿಕ್ಷುಕರು ಅಂದ್ರೆ ದುಡಿಯುವುದೇ ಇಲ್ಲ, ದುಡಿಮೆಯೇ ಅಂದ್ರೆ ಭಿಕ್ಷೆಯೇ ದುಡಿಮೆ ಆಗ್ಬಿಟ್ಟಿದೆ. ಇಲ್ಲಿ ದುಡಿಮೆ ಭಿಕ್ಷೆಗೆ ಸಂಬಂಧ ಇಲ್ಲ. ಅವತ್ತಿನ ಊಟಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಪಡ್ಕೊಳ್ಳೋದು. ಅದ್ರ ಮೇಲೆ ಯಾವುದನ್ನು ಸಂಪತ್ತನ್ನಲ್ಲಿ ಸಂಗ್ರಹ ಮಾಡುದಿಲ್ಲ. ಒಬ್ಬೊಬ್ರು ಒಂದೊಂದು ಏನಾದ್ರೂ ಕೊಟ್ಟಿದ್ರೆ ಅದು ಇನ್ಯಾವುದೋ ರೀತಿಯಿಂದ ದಾನ ಕರ್ಮಗಳಿಗೆ ಉಪಯೋಗ ಆಗುತ್ತೆ. ಅಗತ್ಯ ನಮ್ಗೇನು ಅಂದ್ರೆ ಇವತ್ತು ಆಸೆ ಯಾವುದು ಅಗತ್ಯ ಯಾವುದು ಗೊತ್ತಿಲ್ಲದೆ ಎಲ್ಲವೂ ಅಗತ್ಯ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಸಜ್ಜನನಾದವನಿಗೆ ಒಳಗಿನಿಂದ ಈ ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ತನ್ನಿಂದ ಸಾಧ್ಯವಾದಷ್ಟು ಸಾತ್ವಿಕವಾದ ಧನಾತ್ಮಕವಾದ ಪ್ರತಿಕ್ರಿಯೆಯನ್ನು ಕೊಟ್ಟು ಅವುಗಳ ಜೊತೆಗೆ ಬಾಳ್ಬೇಕು, ಬೆರಿಬೇಕು ಅಂತ ಅನ್ಸ್ಬೇಕು. ಅನ್ಸಿದ್ರೆ ಮಾತ್ರ ಅವನು ಸಜ್ಜನನಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದು ಒಬ್ಬನ ಜೀವನದ ಮುಖ್ಯ ಧ್ಯೇಯಗಳನ್ನ ನಿರೂಪಣೆ ಮಾಡ್ತಾ ಹೇಳುತ್ತೆ. ತಾನು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಬಲಿ ಪ್ರದಾನ, ಪ್ರಾಣಿಗಳಿಗೆ, ಕಾಡಿನಲ್ಲಿ ಇರ್ತಾನೆ ಅಂತಂದ್ರೆ ಪ್ರಾಣಿಗಳಿಗೆ ಆಹಾರ ಕೊಡುವುದು, ಹಸುಗಳಿಗೆ ಆಹಾರ ಈಯುವುದು, ಹೀಗೆ ಪೂಜೆ ಉಳಿದ ಎಲ್ಲ ಜೀವರಾಶಿಗಳಿಗೂ ಮನುಷ್ಯನಾಗಿ ತನ್ನ ಆಗುವ ಸಹಾಯವನ್ನು ಮಾಡ್ತಾ ಹೋಗುವುದು. ಇದು ಬಲಿ ಪ್ರದಾನ. ಶಸ್ತವಸ್ಯ ನರೇಶ್ವರ ಶಸ್ತಂ. ಇದನ್ನು ಓ ನರೇಶ್ವರನಾದ ಔರವನೇ, ಜಗರನೇ, ಇಷ್ಟನ್ನ ನಾನು ಹೇಳಬೇಕಿತ್ತು, ನೀನು ಕೇಳಿಸ್ಕೊಳ್ಬೇಕಿತ್ತು. ನನ್ನ ಕೆಲಸ ತಿಳಿದದ್ದನ್ನ ತಿಳಿಸ್ಬೇಕಿತ್ತು. ಶಸ್ತಂ, ಅದನ್ನ ಉಪದೇಶ ಮಾಡಿದ್ದಾಯ್ತು. ಇನ್ನು ವನ್ಯ ಸ್ನೇಹೇನ ಗಾತ್ರಾಣ ಅಭ್ಯಂಗಶ್ಚಾಸ್ಯ ಶಸ್ಯತೆ ತಪಶ್ಚ ರಾಜೇಂದ್ರ ಶೀತೋಷ್ಣಾದಿ ಸಹಿಷ್ಣುತ. ವನ್ಯಗಳ, ಕಾಡು ಪ್ರಾಣಿಗಳು ಯಾವುದೇ ಇದ್ರು ಎಲ್ಲದರ ಸ್ನೇಹವನ್ನ ನಡೆಸಿ, ನಾಡಲ್ಲೇ ಇದ್ದು ಕಾಡು ಪ್ರಾಣಿಗಳು ಇರ್ತವೆ, ಕಾಡಿನಲ್ಲಿ ಇರ್ಬೇಕಾದವುಗಳು ತಪ್ಸ್ಕೊಂಡ್ ಬಂದಿರ್ತಾವೆ ಅಷ್ಟೇ ಮನುಷ್ಯರ ರೂಪದಲ್ಲಿ. ಅವರನ್ನು ಸಹಿಸ್ಕೊಳ್ಳೋದು ಒಂದು ದೊಡ್ಡ ಸಾಹಸವೇ. ಕೆಲವರಿಗೆ ಏನ್ ಹೇಳ್ತಾ ಇದ್ದೇನೆ ಅಂತಾನೆ ಗೊತ್ತಿರೋದಿಲ್ಲ. ಕೆಲವರಿಗೆ ನಂಗದು ಗೊತ್ತಾಗಲ್ಲ, ನಾನು ಅದನ್ನ ಜೀವನದಲ್ಲಿ ನೋಡಿಲ್ಲ ಅಂತದ್ದಕ್ಕೆ ನಾನು ತಲೆ ಹಾಕಬಾರ್ದು. ಆದ್ರೆ ಇಂಥದ್ದೆಲ್ಲ ನಡೆಯುವಾಗ ಲೋಕದಲ್ಲಿ ಯಾಕೆ ಹೀಗೆ ಅಂತ ನಮಗೆ ಇಷ್ಟು ಸಾಮಾನ್ಯವಾದ ಜಿಜ್ಞಾಸೆ ಉಳ್ಳವನಿಗೆ ಇದೆಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ್ಲೂ ಯಾಕೆ ಏನು ನಮಗೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ವನ್ಯ ಸ್ನೇಹೇನ ಗಾತ್ರಾಣ, ಇನ್ನು ಶರೀರಕ್ಕೆ ಅಭ್ಯಂಗ, ತಿಂಗಳಿಗೊಮ್ಮೆ ಮೈಗೆ ಎಣ್ಣೆ ಹಚ್ಚಿ ಚೆನ್ನಾಗಿ, ವಾರಕ್ಕೊಮ್ಮೆ ಆದ್ರೂ ಸರಿ, ಚೆನ್ನಾಗಿ ಬಿಸಿ ನೀರು ಅಥವಾ ಸರೋವರದ ಅಥವಾ ನದಿಯ ನೀರಿನಲ್ಲಿ ನಿಂದ್ರೆ ಮನಸ್ಸು ಮೈ ಎಲ್ಲವೂ ಕೂಡ ಅತ್ಯಂತ ಹಗುರಾಗುತ್ತೆ. ಆಗ ಸಾಧನೆಗೆ ಹೆಚ್ಚು ಅನುಕೂಲ ಆಗುತ್ತೆ. ಅಭ್ಯಂಗಶ್ಚಾಸ್ಯ ಶಸ್ಯತೆ ತಪಶ್ಚ ತಸ್ಯ ರಾಜೇಂದ್ರ. ತಪಸ್ಸು, ಕಾಡಿನಲ್ಲಿ ಬಹಳ ಮುಖ್ಯವಾದ ಕರ್ತವ್ಯ ಏನಂದ್ರೆ ಭಿಕ್ಷೆ ತಗೊಂಡ್ ಬಂದು ನಿದ್ದೆ ಹೊಡೆಯುವುದಲ್ಲ ಅಥವಾ ಐಷಾರಾಮದ ಬದುಕು ಅಂತ ಕರೆಯುವುದಲ್ಲ. ತಪ ಒಂದು ದಂಡನೆ. ಆಹಾರವನ್ನ ಬೇಯಿಸಿಕೊಳ್ಳುವಾಗ ಏನೋ ತೊಂದರೆ ಆಗ್ಬೋದು, ರಾತ್ರಿ ಮಲ್ಕೊಳ್ಳುವಾಗ ಏನೋ ತೊಂದರೆ ಆಗ್ಬೋದು,
ಏನು ಏನು ಸಮಸ್ಯೆಗಳು ಬರ್ತಾವೆ ಅಂತ ಗೊತ್ತಿಲ್ಲ, ಅದೆಲ್ಲವನ್ನೂ ಸಹಿಸಿಕೊಳ್ಳುವುದೇ ತಪಸ್ಸು. ಆಮೇಲೆ ತಪಸ್ಸು ಅಂದ್ರೆ ಇನ್ನು ಮುಖ್ಯವಾಗಿ ಜಪಾನುಷ್ಠಾನ. ನಿರಂತರವಾಗಿ ದೇಹವನ್ನು ಒಂದೆಡೆಗೆ ಇರಿಸಿ ಯಾವುದಾದ್ರೂ ಇಷ್ಟ ದೇವತಾ ಮಂತ್ರವನ್ನ ಬಿಡದೆ ಜಪಿಸುವುದು, ಪಾರಾಯಣಾದಿಗಳನ್ನ ಅಧ್ಯಯನವನ್ನ ನಡೆಸುವುದು, ಇದು ಒಂದು ರೀತಿಯ ಅನುಷ್ಠಾನದ ಮೂಲಕ ತಪಸ್ಸು. ಆದ್ರೆ ಶೀತೋಷ್ಣ ಸಹಿಷ್ಣುತ, ಶೀತ ಉಷ್ಣ ವರ್ಷ, ಮಳೆ ಗಾಳಿ ಚಳಿ ಬಿಸಿಲು, ಇದನ್ನ ಸಹಿಸುವುದು ಗೊತ್ತಿರಲೇಬೇಕು ಒಬ್ಬ ಸಾಧಕನಾದವನಿಗೆ. ಆಮೇಲೆ ಏನ್ ಬೇಕಾದ್ರೂ ಬದುಕಿನಲ್ಲಿ ಅದನ್ನ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅನುಸರಿಸಿದ್ರೆ ಆಯ್ತು. ಆದ್ರೆ ಆರಂಭದಲ್ಲಿ ಒಂದು ಅದಕ್ಕೆ ದೃಢವಾದ ನಿರ್ಧಾರ ಬೇಕು. ಇದು ಒಳ್ಳೇದಕ್ಕೆ ಆಗುತ್ತೆ, ಇದನ್ನು ಮಾಡಿಯೇ ಮಾಡ್ತೇನೆ ಅನ್ನೋ ಈ ಎಚ್ಚರ ಉಳಿದ ಎಲ್ಲ ಕಷ್ಟಗಳನ್ನು ಕೂಡ ಕಳೆದು ಬಿಡುತ್ತೆ. ಚಳಿ ಬಿಸಿಲುಗಳಿಗೆ ಮೈ ಒಡ್ಡಿ ಚೆನ್ನಾಗಿ ಅಭ್ಯಾಸ ಆದ್ರೆ ಆವಾಗ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲೂ ಯಶಸ್ವಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಶೀತೋಷ್ಣ ಸುಖ ದುಃಖೇಶು ಮಾನ ತಥಾ ಮಾನಾಪಮಾನಯೋಹೋ ಅಂತ ಹೇಳಿದ ಮಾತು ಹೆಚ್ಚು ಈಗ ಅರ್ಥವಾಗ್ಲಿಕ್ಕೆ ಶುರುವಾಗುತ್ತೆ. ಮುಂದೆ ಯಸ್ತ್ವೇತಾಂ ನಿಯತಶ್ಚರ್ಯಾಂ ವಾನಪ್ರಸ್ಥಶ್ಚರೇನ್ ಮುನಿ ಸದಹತ್ಯಗ್ನಿವ ವದ್ದೋಷಾನ್ ಜಯೇ ಲೋಕಾಂಚ ಶಾಶ್ವತಾನ್. ನಿಶ್ಚಿತಚರ್ಯಾಂ ನಿಯತಶ್ಚರ್ಯಾಂ, ಈ ನಿಯತವಾದ ಕರ್ತವ್ಯವನ್ನ ಒಬ್ಬ ಮನುಷ್ಯನಾಗಿ ಮಾಡಲೇಬೇಕಾದ ಈ ಜವಾಬ್ದಾರಿಯನ್ನ ನಡೆಸ್ತಾ ವಾನಪ್ರಸ್ಥವನ್ನು ನಡೆಸುತ್ತಾ, ವಾನಪ್ರಸ್ಥ ಚರೇನ್ ಮುನಿ, ಈ ವಾನಪ್ರಸ್ಥವು ಅವನಿಗೆ ಹೊರಡ್ಲಿಕ್ಕಿರುವ ದಾರಿ. ಇಂದ್ರಪ್ರಸ್ಥದ ಕಾರ್ಯಭಾರ ಮುಗಿದ ಮೇಲೆ ವಾನಪ್ರಸ್ಥಕ್ಕೆ ಹೋಗಬೇಕಾದದ್ದು ಪ್ರತಿಯೊಬ್ಬನ ಸಹಜ ಧರ್ಮ. ಇವತ್ತು ಅದು ಕೀಲಿಕೆಯವರ ಹತ್ರ ಕಿತ್ಕೊಳ್ಬೇಕು ಅಂತ ಅನ್ನೋ ಪ್ರಸಕ್ತಿಯ ತನಕ ನಮ್ಮ ಆಸೆಗಳು ನಮ್ಮನ್ನ ಕೊಲ್ಲುವ ಸ್ಥಿತಿಗೆ ಬಂದು ನಿಂತಿದೆ. ಶಾಶ್ವತಾನ್ ಲೋಕಾನ್ ಜಯೇತ್, ಅವನು ಶಾಶ್ವತವಾದ ಲೋಕಗಳನ್ನ ಪಡೀತಾನೆ ಮತ್ತು ಅಗ್ನಿವತ್, ಬೆಂಕಿಯು ತನ್ನ ಸುತ್ತಲಿನ ಹತ್ತಿಯನ್ನು ಸುಡುವಂತೆ ಈ ಪಾಪಗಳನ್ನು ಸುಟ್ಟು ಭಸ್ಮವಾಗಿಸುತ್ತಾನೆ, ನಾಶ ಮಾಡುತ್ತಾನೆ. ಅದು ಮತ್ತೆ ಅವನನ್ನು ಎಂದೂ ಮರಳಿ ಕಾಡುವುದಿಲ್ಲ, ಮತ್ತೆ ಎಂದೂ ಅವನಿಗೆ ಉಪದ್ರವವಾಗುವುದಿಲ್ಲ. ಆ ರೀತಿ ಅವನು ಆ ತಪಸ್ಸಿನ ಬಲದಿಂದ ತನ್ನ ಕೊಳೆಯನ್ನ ಕಳ್ಕೊಳ್ತಾನೆ. ಚತುರ್ಥಶ್ಚಾಶ್ರಮೋ ಭಿಕ್ಷೋ ಪ್ರೋಚ್ಯತೆ ಯೋ ಮನೀಷಿಭಿಃ ತಸ್ಯ ಸ್ವರೂಪಂ ತದ್ ಯತತಃ ಮಮ ಶ್ರೋತುಂ ನೃಪಾರ್ಹಸಿ. ಚತುರ್ಥಶ್ಚ ಆಶ್ರಮ ಭಿಕ್ಷೋ, ಆಗ ಭೈಕ್ಷಚರ್ಯ ಮಾಡ್ತಿದ್ದ, ಆದ್ರೆ ಭಿಕ್ಷು ಅಂತ ಕರೆಸಿಕೊಳ್ತಿರ್ಲಿಲ್ಲ. ಈಗ ಇವನು ಭಿಕ್ಷು ಅಂತ ಕರೆಸಿಕೊಳ್ತಾನೆ. ಅದು ಚತುರ್ಥ ಆಶ್ರಮ. ಅವನಿಗೆ ಸಂಗಾತಿ ಇಲ್ವೇ ಇಲ್ಲ, ಅವನ ದಂಡವೇ ಅವನ ಸಂಗಾತಿ. ಆ ದಂಡದಲ್ಲಿಯೇ ಎಲ್ಲ ದೇವತೆಗಳ ಸನ್ನಿಧಾನ, ಮುಖ್ಯವಾಗಿ ಹರಿಯ ಸನ್ನಿಧಾನವನ್ನ ಸಂಕಲ್ಪಿಸಿ ಆ ಮೂಲಕ ಜಪ ಹೋಮ ಅನುಷ್ಠಾನಾದಿಗಳನ್ನ ನಡೆಸಬೇಕು. ಅದರಲ್ಲೂ ರಾಜರಾದವರು ಬಹಳ ಜಾಗ್ರತೆಯಿಂದ ಭಗವಂತನನ್ನು ಪ್ರಾರ್ಥಿಸಿಯೇ, ಯಾಕೆಂದ್ರೆ ಈ ಅಂಶ ಹಿಂದಿನವರು ಇಂಥದ್ದೇನಾದ್ರೂ ಕಾರ್ಯ ಮಾಡುವಾಗ ದಾರಿ ತಪ್ಪಿರಬಹುದು ಅಥವಾ ಅನುಸ್ಯೂತತೆ ಇಲ್ಲದೆ ಹೋಗಿರಬಹುದು. ಆದರೆ ಈ ಕ್ರಿಯೆಯಿಂದ ಮಾತ್ರ ಅತ್ಯಂತ ದೊಡ್ಡ
ಸಾಧನೆ ಆ ವ್ಯಕ್ತಿಗತವಾಗಿ ಅವನಿಗೆ ನಡೆಯುತ್ತೆ, ತನ್ನ ಸುತ್ತಲಿನವರಿಗೂ ಅಂತಹದ್ದೊಂದು ವಾತಾವರಣ ನಿರ್ಮಾಣ ಆಗುತ್ತೆ, ತನ್ನಿಂದ ತಾನೇ ಗೊತ್ತಿಲ್ಲದೆ ಸಮಾಜ ಅವನಿಂದಾಗಿ ಬದಲಾಗುತ್ತೆ. ಇದು ಇವತ್ತಿಗೂ ಕಾಣುವ ಸಂಗತಿ. ಒಬ್ಬ ಊರಿನಲ್ಲಿ ಒಳ್ಳೆಯ ಮಾರ್ಗದರ್ಶಕ ಇದ್ದ ಅಂದ್ರೆ ಆ ಇಡೀ ಊರಿನಲ್ಲಿ ಎಲ್ರಿಗೂ ಅಂತಹದ್ದೊಂದು ಸಂಸ್ಕಾರ ಇರುತ್ತೆ. ಕೆಲವೊಂದ್ ಸತಿ ಇವತ್ತು ಪೇಟೆಯಲ್ಲಿ ಎಲ್ಲ ಯಾರನ್ನು ಅಂತ ಬೀದಿಗೊಬ್ಬ ಮನೆಗೊಬ್ಬ ಗುರೂಜಿ ತರ ಎಲ್ರಿಗೂ ಉಪದೇಶ ಮಾಡುವವರನ್ನು ನಾವು ನೋಡ್ತೇವೆ. ಯಾರಿಗೆ ಚಿಕ್ಕಂದಿನಿಂದ ಬದುಕೇ ಅಧ್ಯಯನಕ್ಕೆ ಫಲವೋ ಅವನಿಗೆ ಇದರಲ್ಲಿ ವಿಶೇಷವಾದ ಆಸಕ್ತಿ ಇರುತ್ತೆ, ಅದು ಸಹಕಾರಿಯೂ ಆಗುತ್ತೆ ಮತ್ತು ಸಾರ್ಥಕ್ಯವನ್ನು ಪಡೆಯುತ್ತೆ. ಅದಕ್ಕಾಗಿ ಆದ್ರೂ ಕೂಡ ನಾವು ಚೆನ್ನಾಗಿ ನಮ್ಮ ಅಧ್ಯಯನವನ್ನ ಮುಂದುವರಿಸಲೇಬೇಕು. ಆ ವ್ಯವಸ್ಥೆಯಲ್ಲಿ ಕಾಲದ ಪಾಠವನ್ನು ಕೂಡ ಮರೆಯದೆ ಅವನು ನಡೆಸ್ಕೊಂಡು ಹೋಗ್ಬೇಕು. ಇದು ಒಬ್ಬ ಚತುರ್ಥಾಶ್ರಮಿಯಾದ ವ್ಯಕ್ತಿಗೆ ಜೀವನದಲ್ಲಿ ಅವನೇನು ಮನುಷ್ಯನೇ, ಅವನು ಗೃಹಸ್ಥ ವಾನಪ್ರಸ್ಥಾದಿ ಆಶ್ರಮಗಳನ್ನ ಗಮನಿಸಿಯೇ ಬಂದವನು, ಗಮನಿಸದೇ ಬರ್ಬೋದು, ನೋಡಿಯೂ ಬರ್ಬೋದು ಇಲ್ಲಿಗೆ. ಈಗ ಋಜುಗಳಿಗೆ ಅವರ ಸ್ಥಾನದಲ್ಲಿ ಏನು ಪಡಿತಾರೋ ಅದನ್ನ ಅವರು ಪೂರ್ವ ಸಿದ್ಧರಾಗಿಯೇ ಪಡ್ಕೊಂಡಿರ್ತಾರೆ. ಆದ್ರೆ ಅದು ದೊಡ್ಡ ವಿಷಯ ಅಲ್ಲ. ಎಡವಟ್ಟುಗಳು ನಡೆಯುತ್ತೆ, ಆದ್ರೆ ಕೊನೆಗೆ ಸದ್ವಿಚಾರದಲ್ಲೇ ಕೊನೆಗೊಳ್ಳುತ್ತೆ ಅನ್ನೋದು ಗೊತ್ತಾದಾಗ ಅವನು ಯಾವ ತಡೆಯನ್ನು ತಡಿಲಿಕ್ಕೆ ಹೋಗುದಿಲ್ಲ. ಅದು ನಿರ್ಧಾರ ಆಗಿದೆ. ಅದರಲ್ಲೂ ಸನ್ಯಾಸಿಗೆ ತನ್ನ ಸಮಸ್ತವನ್ನು ಪ್ರಾಣಿಗಳ ಹಿತಕ್ಕಾಗಿ ಅವನು ಸಮರ್ಪಣೆ ಮಾಡಿರ್ಬೇಕು ಅಂತಾನೆ ಸಂಕಲ್ಪ ಮಾಡಿ ಸನ್ಯಾಸ ಕೊಟ್ಟಿರ್ತಾರೆ. ಅಲ್ಲೇನು ಕೂಡ ನಾನು ದೊಡ್ಡ ಅಧಿಕಾರದಲ್ಲಿ ಬಿದ್ದು ಒಂದಿಷ್ಟು ನಡೆಸ್ತೇನೆ ಅಂತ ಅನ್ನೋದು ಅಸಾಧ್ಯವಾದ ಮಾತು. ಇದಿಷ್ಟು ನಾವು ಇವತ್ತು ಚಿಂತಿಸಬೇಕಾದ ಸಂಗತಿಯಾಗಿತ್ತು. ನಾಳೆ ಮತ್ತೆ ನಾಳಿದ್ದು ಮುಂದುವರಿದ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯ ಬುದ್ಧಿಯ ಅನುಸತ್ ಸ್ವಭಾವ ಸಾಕ್ಷಿ ಹರಿಪ್ರಿಯತಾ.